ಅದಾದ ಮೇಲೆ ನಂದಿ ಬೆಟ್ಟಕ್ಕೆ ಹೋದರು. ಸಕುಟುಂಬ ಪರಿವಾರ ಸಮೇತರಾಗಿ ನಂದಿ ಬೆಟ್ಟಕ್ಕೆ ಹೋದಾಗ ಪ್ರಯತ್ನಗಳು ಫಲಿಸದಿದ್ದರು, ಪ್ರಾರ್ಥನೆಗಳು ಫಲಿಸ್ತವೆ ಅಂದರು. ಪ್ರಾರ್ಥನೆಗಳು ಫಲಿಸ್ತವೆ ಅಂತ ನೊಣವಿನಕೆರೆ ಅಜ್ಜಯ್ಯನ ಆಶೀರ್ವಾದ. ಅಜ್ಜಯ್ಯ ಇವತ್ತು ಆಶೀರ್ವಾದ ಮಾಡಿದ್ರು. ಕಾಡಸಿದ್ದೇಶ್ವರ ಮಠದ ಕರಿವೃಷಭ ದೇಶಿಕೇಂದ್ರ ಶಿವಯೋಗಿ ಶಿವಾಚಾರ್ಯ ಸ್ವಾಮೀಜಿಗಳು ನೊಣವಿನಕೆರೆ ಭಾಳ ಭಕ್ತಿಪೂರ್ವಕವಾಗಿ ನಡ್ಕೊಳ್ತಾರೆ. ಡಿ ಕೆ ಶಿವಕುಮಾರ್ ಅವರಲ್ಲಿಗೆ ಪ್ರಮಾಣ ವಚನ ಸ್ವೀಕರಿಸಿದ್ದು ನೊಣವಿನಕೆರೆ ಅಜ್ಜಯ್ಯನ ಹೆಸರಿನಲ್ಲಿ. ಅವರು ನೊಣವಿನಕೆರೆ ಶ್ರೀಗಳು ಆಶೀರ್ವಾದ ಮಾಡಿದ್ರು. ಇದೇ ಅವಧಿಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಕೇಳಿಸ್ಕೊಳ್ಳಿ. ಅವರ ಸಂಕಲ್ಪದ ಮೇರೆಗೆ, ಭಕ್ತರ ಆಶೋತ್ತರದ ಮೇರೆಗೆ ರೈತ ಬಾಂಧವರು ಮತ್ತು ವರ್ತಕರು, ರಾಜಕೀಯ ಮುತ್ಸದ್ದಿಗಳು ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ ಪ್ರೀತಿಯ ಮಗನಾಗಿ ಬೆಳೆದಿರ್ತಕ್ಕಂಥವನಾಗಿದ್ದಾನೆ. ಮತ್ತು ಸರ್ಕಾರದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಆಗಿರತಕ್ಕಂಥ ಸಂದರ್ಭದಲ್ಲಿ ಶ್ರೀಮಠದ ಆಶೀರ್ವಾದ ಇದೆ. ಮುಂದಿನ ದಿನಗಳಲ್ಲಿ ಅವರ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಇದೇ ಬಾರಿ ಆಗಲಿ ಅಂತಕ್ಕಂಥ ಆಶೀರ್ವಾದವನ್ನು ದಯಪಾಲಿಸಿದ್ದೇವೆ, ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಭೇಟಿ ಆಗೋದೇನಪ್ಪ, ಯಾವಾಗಾರೋ ಅವರು ಈ ರಾಜಕೀಯ ವಿಚಾರದಲ್ಲಿ ಮಟ್ಟಕ್ಕೆ ಬರಲ್ಲ. ಅವರು ತಮ್ಮದೇ ಆಗಿರ್ತಕ್ಕಂಥ ಆರೋಗ್ಯ ಚಿಂತನೆ ಇದ್ದಾಗ ಸಮಯಕ್ಕೆ ಬಂದ ಆಶೀರ್ವಾದ ಪಡೀತಾರೆ. ತಮ್ಮ ಅವಧಿಯಲ್ಲಿ ಸರ್ಕಾರಕ್ಕಾಗಿ ಏನು ಹೋರಾಟ ಮಾಡಿದ್ದಾರೆ ಅಂದ್ರೆ ನೀವೆಲ್ಲರೂ ಮನಸ್ಸಾಕ್ಷಿ. ಅವರ ಹೋರಾಟ ಹಗಲು ರಾತ್ರಿ ಏನಿತ್ತು ಅನ್ನೋದು ನೀವೆಲ್ಲ ನಿದರ್ಶನ ನೋಡಿದ್ದೀರಾ. ಮುಂದೆ ಗುರಿ, ಹಿಂದೆ ಗುರುವನ್ನು ಅಪೇಕ್ಷೆ ಪಟ್ಟು ಅವರ ಸಂಕಲ್ಪ ಮಾಡಿದ್ದಾರೆ. ಗುರು ಆಶೀರ್ವಾದ ನಿರಂತರ ಐತಿ. ಇವತ್ತು ಗುರುಪೂರ್ಣಮಿ ಮತ್ತು ಸತ್ಯ ಸಾಯಿಬಾಬಾ, ಶಿರ್ಡಿ ಸಾಯಿಬಾಬರ ಒಂದು ಸಾನ್ನಿಧ್ಯದಲ್ಲಿ ಆಶೀರ್ವಾದವನ್ನು ದಯಪಾಲಿಸ್ತೀವಿ. ಇದೇ ಸಮಯದಲ್ಲಿ ಅವರ ಅಧಿಕಾರ ಸ್ವೀಕಾರ ಮಾಡಲಿ, ಎಲ್ಲ ಸಮಾಜದ ಸೇವೆಗೆ ನಿರಂತರವಾಗಿ ಬದುಕನ್ನು ರೂಪಿಸಿಕೊಳ್ಳಿ ಅಂತಕ್ಕಂಥ ಆಶೀರ್ವಾದವನ್ನು ದಯಪಾಲಿಸ್ತೀವಿ. ಅವರು ಡಿ ಕೆ ಶಿವಕುಮಾರ್ ಅವರು ಇದೇ ಅವಧಿಗೆ ಮುಖ್ಯಮಂತ್ರಿ ಆಗಲಿ ಅಂತ ಆಶೀರ್ವಾದ ಮಾಡ್ತೀವಿ ಅಂದರು. ಬಟ್ ಸಿದ್ದರಾಮಯ್ಯನವ್ರು ನೋಡಿದ್ರು ಪೂರ್ತಿ ಅವಧಿ ನಂದೇ ಅಂತಿದ್ದಾರೆ. ಸಿದ್ದರಾಮಯ್ಯನವರ ಹೇಳಿಕೆ ಡಿ ಕೆ ಶಿವಕುಮಾರರನ್ನು ಬೆಂಬಲಿಸುವ ಶಾಸಕರಿಗೊಂದು ತಳಮಳ. ಲೈವ್ ದೃಶ್ಯಗಳನ್ನೇನು ನೋಡ್ತಾ ಇದ್ದೀರಿ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಮನೆಯಿಂದ ಹೊರಟ್ರೀಗ. ಸಿದ್ದರಾಮಯ್ಯನವರು ಬೆಳಗ್ಗೆ ಹೇಳಿಕೆ ಕೊಟ್ಟ ನಂತರ ಎಲ್ಲೂ ರಿಯಾಕ್ಷನ್ ಇಲ್ಲ ಇನ್ನೂ ತನಕ ಡಿ ಕೆ ಶಿವಕುಮಾರ್ ಅವ್ರದ್ದು. ನೋಡೋಣ ಈಗ ಮಾತಾಡ್ತಾರ ಇಲ್ಲಿ ಅಂತ. ಲೈವ್ ದೃಶ್ಯಗಳಿದು. ಡಿಸಿಎಂ ಸರ್ ಒಂದು 7-7:30 ಬಂದಿದ್ರು ಸರ್. ಡಿಸಿಎಂ ಸರ್ ಏನಾಯ್ತು ಅಂತ ಸರ್ ಒಂದು ಲೈವ್ ಸರ್. ನಮಸ್ಕಾರ ಮಾಡಿ ಹೊರಟರು. ಪ್ರತಿಕ್ರಿಯೆ ನೀಡದೆ ಹೊರಟ ಡಿ ಕೆ ಶಿವಕುಮಾರ್ ಒಂದು 7-7:30 ಬಂದಿದ್ರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಮನೆಗೆ. ನೋಡಿ, ನೆನ್ನೆ ನಮಗೆ ಇದ್ದ ಮಾಹಿತಿ ಏನು, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆ ಸಿ ವೇಣುಗೋಪಾಲ್ ಈ 4 ಜನರನ್ನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಭೇಟಿ ಮಾಡ್ತಾರೆ ಅಂತ. ರಾಹುಲ್ ಗಾಂಧಿ ದಿಲ್ಲಿಲೇ ಇದ್ದಾರೆ, ಸಮಯ ಕೊಟ್ಟಿಲ್ಲ. ಡಿ ಕೆ ಶಿವಕುಮಾರ್ ಹೇಳಿದ್ರು, ಸಿದ್ದರಾಮಯ್ಯನವರು ಹೇಳಿದ್ರು, ಟೈಮ್ ಕೇಳಿದ್ದೀವಿ, ಟೈಮ್ ಕೊಟ್ಟರೆ ಹೋಗಿ ಭೇಟಿ ಮಾಡ್ತೀವಿ ಅಂತ ಟೈಮ್ ಕೊಟ್ಟಿಲ್ಲ ಅವರು. ನೋಡಿ, ಸಿದ್ದರಾಮಯ್ಯನವರು ಬಂದರು ಹೊರಗೆ. ಇವ್ರು ಮಾತಾಡ್ತಾರೆ ನೋಡೋಣ ಈಗ ಮತ್ತೆ. ಇವ್ರು ಹೇಳೋದೆಲ್ಲವನ್ನು ಹೇಳಾಗಿದೆ. ಮುಖದ ಮೇಲೆ ಒಂದು ದೇಶಾವರಿ ನಗೆ ಇಟ್ಕೊಂಡು ಹಂಗೆ ಹೋದರೂ ನನಗೇನು ಆಶ್ಚರ್ಯ ಇಲ್ಲ. ಎಲ್ಲವನ್ನೂ ಹೇಳಿ ಒಂದು ದಿನಕ್ಕೆ ಬೇಕಾದಂಥ ಎಲ್ಲ ಏನು ಆಹಾರ ನಿಮಗೆ ಕೊಟ್ಟಿಲ್ವಾ ಅನ್ನುವ ರೀತಿಯಲ್ಲಿ ಹೋಗ್ತಾರೇನೋ ಈಗ. ಮೀಟಿಂಗ್ ಮುಗಿತು, ಡಿ ಕೆ ಹೊರಗೆ ಹೋದ್ರು, ಸಿಎಂ ಒಳಗೆ. ಸಿದ್ದರಾಮಯ್ಯನವ್ರನ್ನ ಕಳಿಸಿಕೊಡೋದಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದಿದ್ದಾರೆ. ನೋಡಿ, ಅವ್ರದ್ದೇ ಮನೆ ಅದು. ಓಪನ್ ಮಾಡಿಲ್ಲ ಗಾಡಿ ಜಾಗ ಕಮ ಗ್ಲಾಸ್ ಇಳಿಸೇ ಇಲ್ಲ. ಸಿಎಂ ಸರ್ ಗೋಲೈನೆ आओ 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 ನೋ ರಿಯಾಕ್ಷನ್ ಅನ್ಸುತ್ತೆ.
ಯಾವುದೇ ಪ್ರತಿಕ್ರಿಯೆ ಕೊಡದೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಮನೆಯಿಂದ ಹೊರಟ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು. ಇದು ಒಳಗೆ ಹೋಗಿದ್ದ ದೃಶ್ಯ ನಮ್ಮ ಸ್ಕ್ರೀನಿನ ಬಲಭಾಗದಲ್ಲಿ ಎರಡು ಕಡೆಯನ್ನು ನೋಡ್ತಾ ಇದ್ದೀರಲ್ಲ ನೀವು. ಒಳಗೆ ಹೋಗಿದ್ದದು 7:07 ಹೋದರು ಒಳಗೆ. ಅದನ್ನೇ ಹೇಳ್ತಾ ಇದ್ದೆ ನಾನು. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಈ 4 ಜನರ ಜೊತೆಗೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಸಭೆ ಅಂತಿತ್ತು. ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿನಲ್ಲಿದ್ದರು. 4 ಗಂಟೆಗೆ ಫ್ಲೈಟ್ ಹತ್ತಿದ್ದಾರೆ. 2.25 ಗಂಟೆ ಪ್ರಯಾಣ. ಇಷ್ಟೊತ್ತಿಗಾಗಲೇ ಡೆಲ್ಲಿ ರೀಚ್ ಆಗಿದ್ದಾರೆ. ಅವರು ಸಭೆಗೆ ಬಂದಿಲ್ಲ ಅಥವಾ ಅವ್ರ ಮನೇಲಾಗಿಲ್ಲ ಸಭೆ. ಸಿದ್ದರಾಮಯ್ಯನವ್ರು ನಾಳೆ ಮಧ್ಯಾಹ್ನ 12 ಗಂಟೆ ಫ್ಲೈಟಿಗೆ ವಾಪಸ್ ಬರ್ತಾರೆ. ಅದರ ಮಧ್ಯದಲ್ಲಿ ಏನಾದರೂ ರಾಹುಲ್ ಗಾಂಧಿ ಅವ್ರನ್ನ, ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮೀಟ್ ಮಾಡಿದರೆ ಹೇಳ್ತೀವಿ ನಿಮಗೆ. ರಾಹುಲ್ ಗಾಂಧಿ ಅವರ ಟೈಮ್ ಕೇಳಿದ್ದೀವಿ, ಟೈಮ್ ಕೊಟ್ಟಿಲ್ಲ, ಕೊಟ್ಟರೆ ಮೀಟ್ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಹೇಳಿದ್ದಾರೆ. ಅಂದರೆ ಬೇಜಾರು ಮಾಡ್ಕೊಂಡಿದ್ದಾರಾ ಸಿದ್ದರಾಮಯ್ಯನವರ ಹೇಳಿಕೆಯಿಂದ? ವಿ ಡೋಂಟ್ ನೋ, ಗೊತ್ತಿಲ್ಲ. ಅದು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರಿಗೆ ಸಿದ್ದರಾಮಯ್ಯನವ್ರ ಹೇಳಿಕೆ ಒಂದು ಸ್ವಲ್ಪ ಜೋಲ್ಟ್ ಕೊಟ್ಟಿದೆ. ಕುಣಿಗಲ್ ರಂಗನಾಥ್ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನಿನ್ನೆನೂ ಸಹ ನಮಗೆಲ್ಲ MLAಸ್ಗೂ ನಮ್ಮ ಸುರ್ಜೇವಾಲಾ ಸಾಹೇಬರು ಪ್ರತಿಯೊಬ್ಬರಿಗೂ ಕರೆಸಿ ಏನು ಅನುದಾನಗಳು ಬೇಕು, ನಮ್ಮ ಕೆಲವು ವಿಚಾರಗಳನ್ನು ಅವ್ರ ಮುಂದೆ ಚರ್ಚೆಗೆ ಏನು ಅವಕಾಶ ಕೊಟ್ಟಿದ್ರು ಅದನ್ನು ಬಳಸ್ಕೊಂಡು ಅವ್ರ ಮುಂದೆ ತಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಅವೆಲ್ಲ ಸೂಕ್ತವಾಗಿ ನಮಗೆ ಪರಿಹಾರ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ. ನಾನು ಅದಕ್ಕೆ ನಿಮ್ಗೆ ಹೇಳೋವಂಥದ್ದು, ಎಲ್ಲರೂ ನೀವು ಮೀಡಿಯಾದವರೆಲ್ಲ ಫ್ರೆಂಡ್ಸಿ ಆಗಿಬಿಟ್ಟು ಇವಾಗ ಆಗಬೇಕು ನಾಳೆ ಆಗಬೇಕು ಅನ್ನೋಕ್ಕೆ ಹೊರಟ್ಬಿಟ್ಟಿದ್ದೀರಿ. ಅವತ್ತೇನು ಕೊಟ್ಟೋ ಮ್ಯಾನಿಫೆಸ್ಟೋ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಮಾಡಿ ತೋರಿಸಿ ಒಂದು ಮಾದರಿಯಾಗಿ ಸರ್ಕಾರ ನಡೀತಾ ಇದೆ. ಇವತ್ತು CM ಕುರ್ಚಿ ಖಾಲಿ ಇಲ್ಲ. ಡಿ ಕೆ ಶಿವಕುಮಾರ್ ಸಾಹೇಬರು 40 ವರ್ಷದಿಂದ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಲಿಕ್ಕೆ ಶ್ರಮ ಹಾಕಿದ್ದಾರೆ. ಇವತ್ತೇನಾದರೂ ಕಾಂಗ್ರೆಸ್ ಪಕ್ಷಕ್ಕೆ 140 ಸೀಟ್ ಬರಬೇಕಾದ್ರೆ ಪ್ರಮುಖವಾದಂಥ ಕಾರಣ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಇವತ್ತೆಲ್ಲ ನಾಳೆ ಒಂದಿನ CM ಆಗೇ ಆಗ್ತಾರೆ ಅಂತ ಎಲ್ಲ ಕಾರ್ಯಕರ್ತರಿಂದ ಹಿಡಿದು ಶಾಸಕರಿದ್ದಾರೆ. ಅದು ಹೈಕಮಾಂಡ್ ಅವರು ತೆಗೆದುಕೊಡ್ತಾರೆ ನಿರ್ಧಾರ. ಅದು ನಾವೆಲ್ಲ ಡಿಸೈಡ್ ಮಾಡೋದಂಥದ್ದಲ್ಲ. ನೆನ್ನೆನೂ ಸ್ವಲ್ಪ ಡಲ್ ಹೊಡೆದಿದೆ ಈ ಟೀಮ್. ಡಿ ಕೆ ಶಿವಕುಮಾರ್ ಭಾಳ ಕಷ್ಟಪಟ್ಟಿದ್ದಾರೆ ಅಂತಂದರು. ಇದಕ್ಕೆ ಬೆಳಗ್ಗೆನೇ ಉತ್ತರ ಕೊಟ್ಟುಬಿಟ್ಟಿದ್ದಾರೆ ಈ ಪ್ರಶ್ನೆಗೆ ಸಿದ್ದರಾಮಯ್ಯನವರು. ಡಿ ಕೆ ಶಿವಕುಮಾರ್ ಜಾಗದಲ್ಲಿ ಯಾರಿದ್ದಿದ್ರು ಅದೇ ಕೆಲಸ ಮಾಡ್ತಿದ್ರು ಅಂತ. KPCC ಅಧ್ಯಕ್ಷರಾದವ್ರು ಮಾಡಬೇಕಾದ ಕೆಲಸ ಮಾಡಿದಾರಪ್ಪ, ಸೋ ವಾಟ್ ಅಂತ ಸಿದ್ದರಾಮಯ್ಯನವರ ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.